ನಾನು ರೌಡಿ ಶೀಟರ್ ನನಗೂ ಸ್ಥಾನಮಾನ ಕೊಡಿ ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ಮೊರೆ ಹೋಗಿದ್ದಾನೊಬ್ಬ ರೌಡಿ ಶೀಟರ್. ಬಿಜೆಪಿಗರೇ ಟಿಕೆಟ್ ನೀಡಿ ಅಂತ ಹೇಳಿ ಪಾನಿಪುರಿ ಮಂಜ ಮೊರೆ ಇಟ್ಟಿದ್ದಾನೆ. ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಎನ್ಆರ್ ಕ್ಷೇತ್ರದ ಟಿಕೆಟ್ ನೀಡಿ ಅಂತ ಹೇಳಿ ಪೋಸ್ಟರ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೌಡಿ ರಾಜಕಾರಣ ಗಮನಿಸಿ ಖುದ್ದು ಅಖಾಡಕ್ಕೆ ಇಳಿಯೋಕೆ ಸಜ್ಜಾದಂತಿದೆ ಮಂಜ ಅವರ ಈ ಪ್ರಯತ್ನ. ವಿಷಯ ತಿಳಿತಿದ್ದಂತೆ ಪೊಲೀಸರಿಂದ ಆತನನ್ನ ಬಂಧಿಸಲಾಗಿದೆ. ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯ ರಾಜಕೀಯದಲ್ಲಿ ರೌಡಿ ರಾಜಕಾರಣದ ಚರ್ಚೆ, ವಾದ ವಿವಾದಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಬಿಜೆಪಿ ಪಕ್ಷಕ್ಕೆ ರೌಡಿ ಶೀಟರ್ಗಳ ಎಂಟ್ರಿ ಆಗ್ತದೆ ಅನ್ನೋ ವಿಚಾರವನ್ನ ಕಾಂಗ್ರೆಸ್ ಪ್ರಬಲವಾದ ಅಸ್ತ್ರವಾಗಿ ಬಳಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ರೌಡಿ ಶೀಟರ್ಗಳ ದೊಡ್ಡ ಲಿಸ್ಟೇ ಇದೆ ಅನ್ನೋದು ಬಿಜೆಪಿಯ ವಾದವಾಗಿದೆ. ಈ ಆರೋಪ ಪ್ರತ್ಯಾರೋಪದ ನಡುವೆ ಇದೀಗ ಮೈಸೂರಿನಲ್ಲೊಂದು ವಿಭಿನ್ನ ಒತ್ತಡ, ಬೇಡಿಕೆ ಪಾನಿಪುರಿ ಮಂಜ ಅಲಿಯಾಸ್ ಮಂಜುವಿನಿಂದ ಕೇಳೋಕೆ ಸಿಗ್ತಾ ಇದೆ. ನಾವು ಪೋಸ್ಟರ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕೈಯಲ್ಲಿ ಬ್ಯಾನರ್ ಒಂದನ್ನ ಹಿಡಿದುಕೊಂಡು ಬಿಜೆಪಿಗರೇ ನಾನು ಕೂಡ ರೌಡಿ ಶೀಟರ್, ನನಗೂ ನಿಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಡ್ತೀರಾ ಅಂತ ಹೇಳಿ ಒಂದು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನ ಗಾಂಧಿ ಪ್ರತಿಮೆಯ ಬಳಿಯಲ್ಲಿ ಈತ ಮಾಡ್ತಾ ಇರೋದು. ಇನ್ನು ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಈತನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ಅನೇಕ ರೌಡಿ ಶೀಟರ್ಗಳಿಗೆ ಸ್ಥಾನಮಾನ ಕೊಡಲಾಗ್ತಿದೆ ಅನ್ನೋ ಆರೋಪಕ್ಕೆ ಇದೊಂದು ಹೊಸ ರೀತಿಯ ಪ್ರತಿಭಟನೆ ಕೂಡ ಇದೀಗ ಸೇರ್ಪಡೆಗೊಂಡಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ರವಿ, ಈ ರೌಡಿ ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ನಡೀತಲೇ ಇದೆ ರಾಜಕೀಯ ಪಕ್ಷಗಳ ನಡುವೆ. ಇದರ ನಡುವೆ ಮೈಸೂರಿನಲ್ಲೊಂದು ವಿಭಿನ್ನ ಒತ್ತಡ, ಬೇಡಿಕೆ ಕೇಳೋಕ್ ಸಿಕ್ಕಿರೋದು. ಈತನ ಬೇಡಿಕೆ ಯಾವೆಲ್ಲ ಸ್ವರೂಪದ್ದು ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಾನು ರೌಡಿ, ನನಗೆ ರೌಡಿ ಶೀಟರ್ ಆಗಿದ್ದೇನೆ, ನನಗೆ ಕೂಡ ಸ್ಥಾನಮಾನವನ್ನು ಬಿಜೆಪಿ ಅವರು ನೀಡ್ತೀರಾ? ಹೀಗೊಂದು ಬ್ಯಾನರ್ ಅನ್ನು ಹಿಡಿದುಕೊಂಡು ಮೈಸೂರಿನ ನ್ಯಾಯಾಲಯದ ಮುಂಭಾಗ ಇರುವಂತಹ ಗಾಂಧಿ ಪ್ರತಿಮೆಯ ಬಳಿ ರೌಡಿ ಶೀಟರ್ ಒಬ್ಬ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೂಲತಃ ಈತ ಮೈಸೂರಿನ ಎನ್ಆರ್ ಮೊಹಲ್ಲದ ಗಣೇಶ್ ನಗರದ ನಿವಾಸಿ. ಈತ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳಿರುವಂತಹ ರೌಡಿ ಶೀಟರ್. 307, 504, 506 ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದಾನೆ. ಈತನ ವಿರುದ್ಧ ರೌಡಿ ಶೀಟರ್ ಕೂಡ ದಾಖಲಾಗಿದೆ. ಈತ ನಾನು ಕೂಡ ರೌಡಿ ಶೀಟರ್ ಆಗಿದ್ದೀನಿ, ನನಗೆ ಈಗ ಸ್ಥಾನಮಾನವನ್ನು ಬಿಜೆಪಿಯವರು ಕೊಡ್ತೀರಾ ಎಂಬ ಬೇಡಿಕೆ ನೀಡ್ತಿದ್ದಾನೆ. ಜೊತೆಗೆ ಈತ ಎನ್ಆರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವ ಹಿನ್ನೆಲೆಯಲ್ಲಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಿಂದ ನಾನು ಕೂಡ ಆಸ್ಪಿರೆಂಟ್ ಆಗಿದ್ದೀನಿ ಎಂಬ ಮಾತುಗಳನ್ನು ಕೂಡ ಆತ ಹೇಳ್ತಿದ್ದಾನೆ. ಇವತ್ತು ಬೆಳ್ಳಂಬೆಳಗ್ಗೆ ಮೈಸೂರಿನ ನ್ಯಾಯಾಲಯದ ಎದುರು ಪ್ರತಿಭಟನೆ ನಡೆಸ್ತಾ ಬಿಜೆಪಿಯವರಿಗೆ ಅವಲತ್ತನ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದ. ಈ ವಿಚಾರವನ್ನು ತಿಳಿಸಿದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಖುದ್ದು ಎಸಿಪಿ ಶಿವಶಂಕರ್ ಅವರ ನೇತೃತ್ವದಲ್ಲೇ ಪೊಲೀಸರ ತಂಡ ಆಗಮಿಸಿ ಆತನನ್ನ ಬಂಧಿಸುವಂತ ಕೆಲಸಕ್ಕೆ ಮಾಡಿದ್ರು. ಬಳಿಕ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಕರೆದೊಯ್ದು ಆತನನ್ನ ವಿಚಾರಣೆ ನಡೆಸಿದ್ರು. ಈಗ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸ್ತಿದ್ದಾನೆ. ಯಾವ ಕಾರಣಕ್ಕಾಗಿ ನೀನು ಪ್ರತಿಭಟನೆಯನ್ನ ಮಾಡ್ತಿದ್ದೆ, ನಿನ್ನ ಉದ್ದೇಶ ಏನು, ಹೀಗೆ ಹಲವು ಪ್ರಶ್ನೆಗಳನ್ನ ಆತನ ಮುಂದಿಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ದುರಂತದ ವಿಷಯ ಅಂತಂದ್ರೆ ಇತ್ತೀಚೆಗೆ ರೌಡಿ ರಾಜಕೀಯ ಹೆಚ್ಚಾಗಿದೆ. ಒಂದ್ ಕಡೆ ಸೈಲೆಂಟ್ ಸೂಲಿನ, ಮತ್ತೊಂದ್ ಕಡೆ ಬೆತ್ತರಗೆರೆ ಶಂಕರ, ಇನ್ನೊಂದ್ ಕಡೆ ಫೈಟರ್ ರವಿ ಸೇರಿದಂತೆ ಹಲವು ಈ ರೌಡಿ ಶೀಟರ್ಗಳು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅದರ ಜೊತೆಗೆ ಈಗ ಮತ್ತೊಬ್ಬ ರೌಡಿ ಶೀಟರ್, ನಾನು ಕೂಡ ರೌಡಿ ಶೀಟರ್ ಆಗಿದ್ದೀನಿ, ನನಗೆ ಬಿಜೆಪಿ ಅವರು ಸ್ಥಾನಮಾನವನ್ನ ಕೊಡ್ತೀರಾ ಅಂತ ಕೇಳ್ತಿರೋದು ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ. ಜೊತೆಗೆ ಬಿಜೆಪಿ ಅವರಿಗೆ ಇದು ಮುಜುಗರಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ.
ಈ ರಾಜಕೀಯ ಹಿನ್ನೆಲೆ ಅಥವಾ ಯಾವುದಾದ್ರೂ ಪಕ್ಷ ಸಂಘಟನೆ ಜೊತೆಯಲ್ಲಿ ಈತ ಗುರುತಿಸ್ಕೊಂಡಿದ್ದೆಯಾ ಅಥವಾ ವೈಯಕ್ತಿಕವಾಗಿ ಈತನೇ ಈ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು, ಈ ರೀತಿಯಾಗಿ ಬ್ಯಾನರ್ ಹಿಡಿದು ನಿಲ್ಲಬೇಕು ಅನ್ನೋ ಐಡಿಯಾವನ್ನ ಮಾಡಿದ್ದ ಹೇಗೆ ಅಂತ ಹೇಳಿ? ಖಂಡಿತವಾಗ್ಲೂ ಸ್ಮಿತಾ, ಈತ ಮಂಜು ಅಲಿಯಾಸ್ ಪಾನಿಪುರಿ ಮಂಜು, ಈತ NR ಭಾಗದಲ್ಲಿ ಇರುವಂತಹ ರೌಡಿ ಶೀಟರ್. ಈತನಿಗೆ ಯಾವುದೇ ಪಕ್ಷದ ಜೊತೆ ನಂಟಿಲ್ಲ. ಆದರೆ ಈತ ಬಿಜೆಪಿಯಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿ ನನಗೂ ಕೂಡ ಸೀಟನ್ನು ಕೊಡ್ತೀರಾ, ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀರಾ ಅಂತ ಹೇಳಿ ಈಗ ಅವಲತ್ತನ್ನ ತೋಡ್ಕೊಳ್ತಿರೋದು. ಇವತ್ತು ಬೆಳ್ಳಂಬೆಳಿಗ್ಗೆ ಆತ ಪ್ರತಿಭಟನೆ ಮಾಡ್ತಿರುವಾಗಲೂ ಕೂಡ ಆತ ಯಾವುದಾದ್ರು ಪಕ್ಷದ ಜೊತೆ ಕಾಣಿಸ್ಕೊಂಡಿದ್ದಾನೆ ಎಂಬ ವಿಚಾರಗಳನ್ನ ಅವಲೋಕಿಸಿದಾಗ ಆತ ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೊಂಡಿಲ್ಲ. ಆದರೆ ಬಿಜೆಪಿ ಪಕ್ಷಕ್ಕೆ ನಾನು ಬರ್ತೀನಿ, ಬಿಜೆಪಿ ಪಕ್ಷದಿಂದ ನನಗೆ ಸೀಟ್ ಕೊಡ್ತೀರಾ ಅಥವಾ ಸ್ಥಾನಮಾನಗಳನ್ನ ನೀಡ್ತೀರಾ ಎಂಬ ಬೇಡಿಕೆಯನ್ನು ಇಡ್ತಿದ್ದಾನೆ ಸ್ಮಿತಾ. ರೈಟ್, ಧನ್ಯವಾದ ರವಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.